ಎಲ್ಲಿ ಮೈಕ್ ಇಟ್ಟಿದೆಯಾ, ಜೇಬಲ್ಲಿ ಇಟ್ಟಿದೆಯಾ, ತಲೆಯಲ್ಲಿ ಇಟ್ಟಿದೆಯಾ ಅಂತ ತುಂಬ ಜನ ಹೀಯಾಳಿಸಿದ್ದು ಕೂಡ ಉಂಟು. ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಅಣ್ಣಂದಿರು ತಂದೆ ತಾಯಿಯ ಭಯ ಆಗಿರ್ಬೋದು, ಎಲ್ಲಿಯೋ ನನ್ನ ಯೂಟ್ಯೂಬ್ನ ಇಂಪ್ರೂವ್ ಮಾಡಲಿಕ್ಕೆ ಅಡ್ಡ ಗೋಡೆಯಾಗಿ ನಿಂತಿದೆ ಅಂತಲೂ ಕೂಡ ಹೇಳ್ಬೋದು. ಅನಾಥಾಶ್ರಮದಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಬದುಕ್ತಾ ಇರುವವನು. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಹಾಯ್, ಹಲೋ, ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರಲಿ ಅಂತ ಹೇಳ್ತಾ, ನಾನು ಯಾವತ್ತೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದು, ಆದರೆ ಟೈಮ್ ಇಲ್ಲ ಅಂತ ಏನಿಲ್ಲ, ಅಷ್ಟು ದೊಡ್ಡ ಬ್ಯುಸಿ ಏನಲ್ಲ ನಾನು, ಆದರೆ ಸಮಯ ಕೂಡಿ ಬರಲಿಲ್ಲ ಅಂತ ಅನ್ಕೋತೀನಿ. ಫೈನಲಿ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸುಮಾರು 2130ಕ್ಕಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವಂಥದ್ದು. ಅಷ್ಟು ದೊಡ್ಡ ಫ್ಯಾಮಿಲಿ ಅಥವಾ ಕುಟುಂಬನೇ ನಾನು ಕಟ್ಟಿಕೊಂಡಿರುವಂಥದ್ದು. ನನ್ನ ಜೊತೆಗೆ ಪ್ರತಿ ಸಾರಿಯೂ ಕೂಡ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಸಪೋರ್ಟ್ ಮಾಡ್ತಾ ಇರುವಂಥದ್ದು. ನಾನು ಯಾವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಆವಾಗ ನನ್ನನ್ನು ನೋಡಿ ತುಂಬ ಜನ ನೆಗಡಿದ್ದಾರೆ. ನಿಂಗೆ ಇದೆಲ್ಲ ಆಗಲಿಕ್ಕಿಲ್ಲ, ಎಲ್ಲಿ ಮೈಕ್ ಇಟ್ಟಿದೆಯಾ, ಜೇಬಲ್ಲಿ ಇಟ್ಟಿದೆಯಾ, ತಲೆಯಲ್ಲಿ ಇಟ್ಟಿದೆಯಾ ಅಂತ ತುಂಬ ಜನ ಹೀಯಾಳಿಸಿದ್ದು ಕೂಡ ಉಂಟು. ಆದರೆ ಇವಾಗ ಸುಮಾರು 2000 ಸಬ್ಸ್ಕ್ರೈಬರ್ಸ್ ದಾಟಿದ ಮೇಲೆ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್, ಯಾವಾಗ ನಾನು ಒಬ್ಬರ ಹತ್ರ ಮಾತಾಡಲಿಕ್ಕೆ ಅಂತ ಹೋಗ್ತೀನಿ, ಇಂಟರ್ವ್ಯೂ ಅಂತ ಮಾಡ್ತೀನಿ, ಅವಾಗ ಅವರು 2000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವಾವ್, ಕಂಗ್ರ್ಯಾಚುಲೇಷನ್ಸ್, ಗುಡ್ ಅಚೀವ್ಮೆಂಟ್ ಅಂತ ಹೇಳ್ತಾರೆ. ಬಟ್ ನಾನೊಂದು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಹತ್ರ ಮಾತಾಡುವಂಥ ಸಮಯದಲ್ಲಿ ಅವರು ಹೇಳಿರುವಂಥದ್ದು, ನನ್ನ ಪ್ರಕಾರ ನಿಮ್ಮ ಗ್ರೋ ಸ್ವಲ್ಪ ಸ್ಲೋ ಆಯಿತು ಅಂತ ಅನ್ಕೋತೀನಿ ಅಂತ ಅವ್ರು ಹೇಳಿರುವಂಥದ್ದು. ಖಂಡಿತ ನನ್ನ ಪ್ರಕಾರನೂ ಕೂಡ ಅಷ್ಟೇ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಸ್ವಲ್ಪ ಗ್ರೋ ಕಡಿಮೆನಾಗಿದೆ. ಬಿಕಾಸ್ ನಾನು ವೀಕ್ಲಿ 1-2-3 ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದರೆ ಖಂಡಿತ ಯಾವತ್ತೂ ಸಬ್ಸ್ಕ್ರೈಬರ್ಸ್ ಇನ್ನೂ ಕೂಡ ಜಾಸ್ತಿ ಆಗ್ತಿತ್ತು. ಬಟ್ ನಾನು ಮಂತ್ಲಿ 1-2-3 ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ 1-2 ವೀಕಲ್ಲಿ ವೀಡಿಯೋಸ್ ಆಲ್ವೇಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, 3-4 ಡೇಸಿಗೆ. ಹಾಗಾಗಿ ಈ ವಿಡಿಯೋನ ಮಾಡ್ತಿರುವಂಥ ಉದ್ದೇಶ, ನನ್ನ ಹಿಂದೆ ತುಂಬ ಜನ ಸಪೋರ್ಟಾಗಿ ನಿಂತಿದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ನಾನು ಇಲ್ಲಿಂದನೇ ಅಲ್ಲಿಗೆ ಬಂದು ನಾನು ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನನಗೆ ಆಶೀರ್ವಾದ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಿಕಾಸ್ ಎವ್ರಿ ಡೇ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಕಡೆ ಕೆಲಸನ ಮಾಡಿಕೊಂಡು 5 to 6 ಡೇಸ್ ವೀಕ್ಲಿ ಕೆಲಸ ಮಾಡಿಕೊಂಡು 1 ಡೇ ಲೀವ್ ಸಿಕ್ಕಾಗ ರೂಮ್ ಆಗಿರ್ಬೋದು, ಬೇರೆ ಬೇರೆ ಕೆಲಸ ಇರುತ್ತೆ. ಆ ಕೆಲಸದ ಮಧ್ಯೆ ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾನು ವಾಲಿಬಾಲ್ ಆಡ್ತೀನಿ, ಇವೆಂಟ್ ಮ್ಯಾನೇಜ್ಮೆಂಟ್ ಹೋಗ್ತೀನಿ, ಫಂಕ್ಷನ್ಸ್ ಅಟೆಂಡ್ ಆಗ್ತೀನಿ, ಅದ್ರ ಜೊತೆಗೆ MC ಮಾಡ್ತೀನಿ, ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಆ ಸಮಯದಲ್ಲಿ ನನಗೆ ಒಂದನ್ನೇ ಫೋಕಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗಿರುವಂಥದ್ದು. ನಾನು ಬೆಂಗಳೂರಿಗೆ ಬಂದು ಸುಮಾರು 1.5 ವರ್ಷಕ್ಕೂ ಅಧಿಕ ಆಯಿತು. ಅದರಲ್ಲಿ ತುಂಬ ಸಂಡೇ ಸ್ಯಾಟರ್ಡೇ ನಾನು ಊರಲ್ಲೇ ಇದ್ದೀನಿ. ಅದು ಫಂಕ್ಷನಿಗೆ ಅಂತ ಆಗಿರ್ಬೋದು, ವಾಲಿಬಾಲ್ ಮ್ಯಾಚ್ ಅಂತ ಆಗಿರ್ಬೋದು, ಈವೆಂಟ್ ಆ್ಯಂಕರಿಂಗ್ ಅಂತ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ನಾನು ಸ್ಲೋ ಆಯಿತು ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ನಾನು ಸ್ಟೇಟಸ್ ಹಾಕಿರುವಂತಹ ಸಂದರ್ಭ ಆಗಿರ್ಬೋದು, ಸ್ಟೋರಿ ಹಾಕಿರುವಂತಹ ಸಂದರ್ಭ ಆಗಿರ್ಬೋದು, ತುಂಬ ಜನ ನನ್ನ ಹತ್ರ ಹೇಳಿದ್ದು, ನೀವು ನೋಡಿ ಯಾವತ್ತೂ ಜಾಲಿ ಮಾಡ್ತಾ ಇದ್ದೀರಾ, ಎವ್ರಿ ಡೇ ತುಂಬ ಖುಷಿಯಲ್ಲಿ ನಗ್ನಾಗ್ತಾ ಇರ್ತೀರಾ ಅಂತ. ಆದರೆ ನನ್ನ ಹಿಂದೆ ತುಂಬ ನೋವುಗಳಿದೆ, ನನ್ನ ಹಿಂದೆ ತುಂಬ ಕಷ್ಟಗಳಿದೆ. ಬಟ್ ಯಾವತ್ತೂ ಕೂಡ ನಾನು ಅದನ್ನು ಹೇಳ್ಕೊಳ್ಳಿಲ್ಲ. ನನ್ನ ಜೊತೆಗೇ ಅದು ನಾನು ಹೈಡ್ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದೀನಿ. ಕಷ್ಟ ನೋವು ಏನು ಅಂದರೆ, ಒಂದು ಸಾರಿ ಯೂಟ್ಯೂಬೇ ಬೇಡ ಅಂತ ನಿಲ್ಲಿಸಿರುವಂತಹ ವ್ಯಕ್ತಿ 1-2 ತಿಂಗಳು ವೀಡಿಯೋಸ್ ಅಪ್ಲೋಡೇ ಮಾಡಿಲ್ಲ. ಮತ್ತು ಎಲ್ಲರೂ ಕೂಡ ನನ್ನ ಹತ್ರ ಮತ್ತೆ ಕೇಳಿಕೆ ಸ್ಟಾರ್ಟ್ ಮಾಡಿದರು, ಏನು ನಿನ್ನ ಯೂಟ್ಯೂಬ್ ಆಟ ಮುಗೀತಾ, ಇಷ್ಟೇ ಮುಗೀತಾ ಅಂತ. ಮತ್ತೆ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ವೀಡಿಯೋ ಅಪ್ಲೋಡ್ ಮಾಡ್ತಾ ತುಂಬ ಜಾಸ್ತಿ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ಬಿಕಾಸ್ ಯಾವುದೇ ಒಂದು ಕಾಂಟ್ರವರ್ಸಿ ವೀಡಿಯೋಸ್ ಮಾಡಿದರೆ ದೊಡ್ಡ ವಿಷಯ ಅಲ್ಲ.
ಬಟ್ ನನ್ನ ಹೆಸರಿನಿಂದ ನನ್ನ ಫ್ಯಾಮಿಲಿಗೆ ಆಗಿರ್ಬೋದು, ನನ್ನ ತಂದೆ ತಾಯಿಗೆ ಆಗಿರ್ಬೋದು, ಅಣ್ಣಂದಿರಿಗೆ ಆಗಿರ್ಬೋದು ಯಾವತ್ತೂ ಕೂಡ ಒಂದು ಬ್ಯಾಡ್ ಒಪಿನಿಯನ್, ಬ್ಯಾಡ್ ಹೆಸರು ಬರಬಾರ್ದು ಅಂತ ಹೇಳಿ ಯಾವುದೋ ಒಂದು ಚೆನ್ನಾಗಿರುವಂಥ ಕಂಟೆಂಟ್ ಇರುತ್ತೆ ಅಲ್ಲಿ ಮಾತ್ರ ಯೋಚನೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಆಗಿರ್ಬೋದು, ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಅಣ್ಣಂದಿರು ತಂದೆ ತಾಯಿಯ ಭಯ ಆಗಿರ್ಬೋದು, ಎಲ್ಲಿಯೋ ನನ್ನ ಯೂಟ್ಯೂಬ್ನ ಇಂಪ್ರೂವ್ ಮಾಡಲಿಕ್ಕೆ ಅಡ್ಡ ಗೋಡೆಯಾಗಿ ನಿಂತಿದೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಯಾವತ್ತೂ ಕೂಡ ನಾನು ಛಲ ಬಿಡಲ್ಲ. ಬಿಕಾಸ್ ನನಗೆ ತುಂಬಾ ಇಷ್ಟ ಆಗಿರುವಂಥದ್ದು ಯೂಟ್ಯೂಬ್ ಮಾಡೋದು, ವೀಡಿಯೋಸ್ ಮಾಡೋದು. ಯಾಕೆ ಮಾಡಬೇಕು ಯೂಟ್ಯೂಬು? ತುಂಬ ಜನ ಹತ್ರ ಕ್ವಶನ್ ಕೇಳಿದ್ರು, ಯಾಕೆ ನೀವು ಯೂಟ್ಯೂಬ್ ಮಾಡ್ತೀರಾ, ಈ ನಾರ್ಮಲ್ ಆಗಿ ಜನರಿದ್ದಾರಲ್ಲ ಅವ್ರ ಥರ ಇರ್ಬೋದು ಅಂತ. ಆದರೆ ನನಗೆ ಅನಿಸಿದ್ದು, ಇವಾಗ ಒಬ್ಬ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, PUC ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾರೆ, ಆಮೇಲೆ ಜಾಬ್ ಹೋಗ್ತಾರೆ. ಇಷ್ಟೇನ ಲೈಫ್? ಇದನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರಲ್ಲ, ನಾವೇನಾದರೂ ಕೂಡ ಡಿಫ್ರೆಂಟ್ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಬಂದಿರುವಂಥದ್ದು. ಇವಾಗ ನಮ್ಮ ಊರಲ್ಲಿ ತುಂಬ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಒಬ್ಬನು ಯೂಟ್ಯೂಬರ್ ಇಲ್ಲ. ಸೊ ನಾನು ಯಾಕೆ ಆಗಬಾರ್ದು ಅಂತ ಅಂದ್ಕೊಂಡು ಬದುಕ್ತಾ ಇರುವಂಥದ್ದು. ನನ್ನಿಂದ ಆದಷ್ಟು ಜನರಿಗೆ ಸಹಾಯನ ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು ಅಂತಲೂ ಬದುಕ್ತಾ ಇದ್ದೀನಿ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ತುಂಬ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಾಗ, ಯಾವಾಗ ನನ್ನ ಯೂಟ್ಯೂಬಿಂದ ಇನ್ಕಮ್ ಜನರೇಟ್ ಆಗುತ್ತೆ, ಅಲ್ಲಿಂದ ಯಾರು ಈ ಬಡ ವ್ಯಕ್ತಿಗಳಿರ್ತಾರೆ, ಬಡ ವಿದ್ಯಾರ್ಥಿಗಳಿರ್ತಾರೆ, ಅನಾಥಾಶ್ರಮದಲ್ಲಿ ಇರ್ತಾರಲ್ಲ, ಅವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಬದುಕ್ತಾ ಇರುವವನು. ಬಟ್ ಇವಾಗಿನ ಜಾಬ್ ಆಗಿರ್ಬೋದು, ಆ ಸ್ಯಾಲ್ರಿ ಆಗಿರ್ಬೋದು ಅಷ್ಟು ದೊಡ್ಡ ಮಟ್ಟದಲ್ಲಿಲ್ಲ. ಬಿಕಾಸ್ ನಾನು ಒಂದು ಎತ್ತರ ಮಟ್ಟಕ್ಕೆ ಬೆಳೀತೀನಿ ಅಂತಲ್ಲ, ಒಂದು ಲೆವೆಲ್ಗೆ ಬೆಳೆದ ಮೇಲೆ ನಾನು ಬೇರೆಯವರಿಗೆ ಸಹಾಯ ಮಾಡಬೇಕಿಲ್ಲ ಅಂದರೆ ನನಗೆ ಮತ್ತೊಬ್ಬರು ಸಹಾಯ ಮಾಡುವಂಥ ಪರಿಸ್ಥಿತಿ ಇರುತ್ತಲ್ಲ. ಹಾಗಾಗಿ ಖಂಡಿತವಾಗಿಯೂ ಕೂಡ ಮುಂದಿನ ದಿವಸಗಳಲ್ಲಿ ಇಂದ ಆಗುವಷ್ಟು ಸಹಾಯನ ಬೇರೊಂದು ವ್ಯಕ್ತಿಗಳಿಗೆ, ಬೇರೆ ಜನರಿಗೆ ಮಾಡ್ತಾ ಬರ್ತೀನಿ. ಖಂಡಿತವಾಗಿಯೂ ಕೂಡ ನಿಮ್ಮ ಸಂಪೂರ್ಣ ಸಹಕಾರ, ಸಪೋರ್ಟ್, ಆಶೀರ್ವಾದ, ಬೆಂಬಲ ಸದಾ ನನ್ನ ಜೊತೆಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್.